ಅಲ್ಲಿ ಹೋದಾಗ ಅಮೇರಿಕಾಗೆ ನೀವು ವಾಕಿಂಗ್ ಹೋಗಿ ಬೆಳಗ್ಗೆ ಹೋದರೆ ಎದುರಿಗೆ ಯಾರೇ ಬರ್ತಾರೋ ಅವರು ಗುಡ್ ಮಾರ್ನಿಂಗ್ ಅಂತಾರೆ, ಯಾರೂ ಬಿಡೋಲ್ಲ, ಎಲ್ಲರೂ ಅಂತಾರೆ. ಆದರೆ ಮನೆ ಕರ್ಕೊಂಡೋಗಿ ಒಂದು ಕಾಫಿ ಕೊಡಿ ಯಾರೂ ಕೊಡೋಲ್ಲ. ಅಲ್ಲಿಗೆ ಗುಡ್ ಮಾರ್ನಿಂಗ್, ಅಲ್ಲಿಗೆ ಮುಗೀತು, ಮುಂದೇನಿಲ್ಲ. ನಮ್ಮಲ್ಲಿ ಹಾಗಲ್ಲ. ಸಿಟಿ ಬಸ್ಸಲ್ಲಿ ಹೋದರೆ 4 ಸ್ಟಾಪ್ ಹೋಗೋದ್ರೆ 5 ಜನ ಸ್ನೇಹಿತರಾಗಿರ್ತಾರೆ, ಎಲ್ಲ ಪರ್ಮನೆಂಟ್ ಸ್ನೇಹಿತರೆ. ಇಲ್ಲ, ಈ ಅಂತಃಕರಣ ಬೇರೆ ದೇಶದಲ್ಲಿ ಸಿಗಲ್ಲ. ದ್ಯಾಟ್ ಈಸ್ ವಾಟ್ ಪುಲ್ಡ್ ಮೀ ಬ್ಯಾಕ್. ನನಗೆ ಅದು ಯಾವತ್ತಿಗೂ ಅಲ್ಲಿ ಇರಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಈಗಾದರೂ ನನಗೆ ಭಾಳ ದಿವಸ ಇರೋಕ್ಕಾಗೋದೇ ಇಲ್ಲ. ಅಮೇರಿಕ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ, ಹೇಗೆ ಬರಬೇಕು ಅನ್ಸುತ್ತೆ. ಸರ್, ಅದು ಅಂತ ಹೇಳಬೇಕು. ಆಗಲೂ ಹೇಳ್ತಾಯಿದ್ರು, ಹೇಳಿದೆ ಒಂದೆಷ್ಟು ಚೆನ್ನಾಗಿ ಕಲಿಸ್ತಿದ್ರು ನಮಗೆ ಅಂತಂದರೆ, ಇದಿದೆಯಲ್ಲ ನಮ್ಮದು ಅದು ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಹೇಳಬೇಕಾದ್ರೆ ದಿನ ಸ್ತೋತ್ರ ಹೇಳಿ ಶುರು ಮಾಡಬೇಕು. ನಾನು ಒಂದು ಸಲ ಗುರುಗಳಿಗೆ ಕೇಳಿದೆ, ಇದು ಅರ್ಥ ಏನು, ನನಗೆ ಅರ್ಥ ಆಗಲಿಲ್ಲ. ನಾವು ಗಣಿತದ ಪ್ರಕಾರ ಇದು ತಪ್ಪಾಗ್ತದೆ ಅಂದೆ. ಯಾಕೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶೇಷತೆ ಹೆಂಗಾಗ್ತದೆ? ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಪೂರ್ಣ ಹೆಂಗೆ ಉಳಿತದೆ? x - x = 0 ಅಲ್ವಾ? ಹೆಂಗಾಗ್ತದೆ ಅಂತ ಕೇಳಿದೆ. ಅವ್ರು ಬೈಲೆ ಅಂತ ಕರೆದ್ರು. ಅಲ್ಲಿ ಯಾವಾಗಲೂ ಒಂದು ಸರಸ್ವತಿ ವಿಗ್ರಹದ ಮುಂದೆ ದೀಪ ಯಾವಾಗಲೂ ಇರಬೇಕು, 24 ತಾಸು ಇರೋದು. ಅಲ್ಲಿ ಮಣ್ಣಿನ ಹಣತೆ ಇತ್ತು, ಉರಿತಿರಲಿಲ್ಲ. ಎಣ್ಣೆ ಹಾಕೋದಕ್ಕೆ ಬತ್ತಿ ಇಟ್ಕೋ, ಹಚ್ಕೊಂಬ ಅದಕ್ಕೆ ಅಂದರು. ನಾನು ಕೇಳಿದ್ದೇನೋ ಅವ್ರು ಹೇಳಿದ್ದೆ, ಹಚ್ಕೊಂಬಂದೆ. ಅರ್ಥ ಆಯಿತೋ ಅಂತ ಕೇಳಿದರು. ಏನು ಹೇಳೇ ಇಲ್ಲ ನೀವು ಅಂದೆ. ಈ ಬತ್ತಿ ಉರಿತೈತಾ ಮೊದಲು? ಇಲ್ಲ. ಈಗ ಉರಿತಾ ಇದೆಯಾ? ಉರಿತಾ ಇದೆ. ಪೂರ್ತಿ ಉರಿತಾ ಇದೆಯಾ? ಪೂರ್ತಿ ಉರಿತಿದೆ. ಎಲ್ಲಿಂದ ಬಂತಿದ್ದು ಪೂರ್ತಿ? ಅಲ್ಲಿಂದ ಬಂತು. ಮತ್ತು ಅದು ಉರಿತಾ ಇದೆ. ಪೂರ್ಣದಿಂದ ಪೂರ್ಣ ತೊಗೊಂಡಾಗ ಪೂರ್ಣ ಉಳಿತು ಅಂದ್ಬಿಟ್ಟು ನಾನು ಬೆನ್ನಿಗೆ ತಟ್ಟು ಹೇಳಿದೆ. 2ಕ್ಕೆ ಅನ್ವಯ ಆಗ್ತದೆ ಇದು, ಒಂದು ಬೆಳಕಿಗೆ, ಒಂದು ಜ್ಞಾನಕ್ಕೆ. ಇದಕ್ಕಿಂತ ಅರ್ಥ ಬೇಕಾ ನಮಗೆ? ಬೇಕಾಗಿಲ್ಲ. ಅದು ಹಾಗಾಗಿ ಓದ್ಕೊಂಡು ಹೋದಾಗೆ ಮುಂದೆ ನಾನು ತಿಳ್ಕೊಂಡು ಹಾಗೆ ಈ ಛಾಂದೋಗ್ಯದ್ದು ಫಾರ್ ಎಕ್ಸಾಂಪಲ್ ನನಗೆ ಅರ್ಥ ಆಗೋ ಚಿತ್ರ ಹೇಳ್ತೀನಿ. ನೀವು ಗುರುಮುಖಿಯನ್ನು ಕಲಿತ್ರೆ ಒಂದು ಲಾಭ ಇದೆ, ಒಂದು ಸಣ್ಣ ನಷ್ಟವೂ ಇದೆ. ನೀವು ಸ್ವಂತ ಬೆಳೆಸ್ಕೊಳ್ಳದೆ ಹೋದರೆ, ಗುರುಮುಖಿಯನ್ನು ಹೇಳಿದರೆ ಅದೇ ಒಂದು ಅರ್ಥ ಅಂತ ಕೂತ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಇನ್ನೂ ಅರ್ಥಗಳು ಹೊಳಿತಾ ಹೋಗಬೇಕು. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದು ಸಾಲಿಗೆ ಒಂದೇ ಅರ್ಥ ಇದ್ದರೆ ಟೆಕ್ಸ್ಟ್ ಬುಕ್ ಆಯ್ತದು, ಅದು ಕ್ಲಾಸಿಕ್ ಅಲ್ಲ. ನಮ್ಮ ಉಪನಿಷತ್ತುಗಳು, ಭಾಷ್ಯಗಳು ಯಾವುದೂ ಟೆಕ್ಸ್ಟ್ ಬುಕ್ ಅಲ್ಲ, ಅವು ಕ್ಲಾಸಿಕ್ಸ್ ಅವು. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾವು ಧ್ಯಾನ ಶ್ಲೋಕ ಇದೆ ನಮ್ಮದೊಂದು, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ತುಂಬ ಸುಲಭವಾದದ್ದು, ಅದು ಅರ್ಥ ಮಾಡೋ ಕಾರಣನೇ ಇಲ್ಲ. ವಸುದೇವನ ಮಗ ಕೃಷ್ಣ, ಕಂಸ ಚಾಣೂರ ಮರ್ದನಂ ಕೊಂದ, ದೇವಕಿ ಪರಮಾನಂದಂ, ದೇವಕಿಗೆ ಸಂತೋಷ ಆಯಿತು, ಕೃಷ್ಣಂ ಒಂದೇ ಜಗದ್ಗುರು ಅಂತ ಜಗದ್ಗುರು ಕೃಷ್ಣ ನಮ್ಮಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳಬೇಕು. ಇಷ್ಟೇ ಅಲ್ವಾ? ಅದು ನನಗನ್ಸಿದ್ದು ಬೇರೆಯೇ ಪೂರ ಇದು. ಅಂದರೆ ಇಫ್ ಯು ಥಿಂಕ್ ಡಿಫ್ರೆಂಟ್ಲಿ ಇಟ್ ಗಿವ್ಸ್ ಡಿಫ್ರೆಂಟ್ ಮೀನಿಂಗ್. ವಸುದೇವ ಸುತಂ ದೇವಂ, ಓಕೆ, ನೋ ಕಾಂಟ್ರವರ್ಸಿ, ವಸುದೇವನ ಮಗ ಕೃಷ್ಣ. ದೇವಕಿ ಪರಮಾನಂದಂ, ನಾನು ಇದನ್ನು ಹೇಳಿದಾಗ ಅಮೇರಿಕಾದಲ್ಲಿ 20 ದಿವಸ ಪಾಠ ಮಾಡ್ತೀನಿ ನಾನು ಭಗವದ್ಗೀತೆ. ಅಲ್ಲಿ ಸಿಯಾಟ್ಲಲ್ಲಿ ಮೊದಲು ಸ್ಟಾರ್ಟ್ ಮಾಡಿದ್ದು ಒಂದು 3-4 ಜನ ಇಂಜಿನಿಯರಿಂಗ್ ಶುರು ಮಾಡಿದ್ದು, ಇವತ್ತು 300-400 ಜನ ಬರ್ತಾರೆ. ಕೆಲ ಬೇರೆ ಬೇರೆ ದೇಶದವ್ರು ಬರ್ತಾರೆ. ನಾನು ಹೇಳೋದು ನರನಾರಾಯಣ ಸಂವಾದ, ಅದು ನಾನು ಯಾಕೆ ತಲೆ ಹಾಕಬೇಕು ಅದರೊಳಗೆ? ಇವನು ಪ್ರಾಬ್ಲಮ್ ಅವನು ಆನ್ಸರ್ ಕೊಟ್ಟ, ನಾನು ಯಾಕೆ ತಲೆ ಹಾಕಬೇಕು? ನನಗೆ ಯಾಕೆ ಭಗವದ್ಗೀತೆ ರೆಲೆವೆಂಟ್ ಆಗುತ್ತೆ ಅಂದರೆ, ಅವತ್ತಿನ ಭಗವದ್ಗೀತೆ ಇವತ್ತು 21ನೇ ಶತಮಾನದ ಸಮಸ್ಯೆಗಳಿಗೆ ಕೂಡ ಪರಿಹಾರಗಳನ್ನು ಕೊಡ್ಬೋದು. ಅದು ಹೇಗೆ ಕೊಡ್ತದೆ ಅಂತ ಹುಡುಕಬೇಕು. ನಾನು ಹೇಳಿದ್ದು ಅದನ್ನೇ. ಈಗ ವಸುದೇವ ಸುತಂ ದೇವಂ ದೇವಕಿ ಪರಮಾನಂದಂ, ದೇವಕಿ ಪರಮಾನಂದ ದಯವಿಟ್ಟು ತಿಳಿಬೇಕು. ಕೃಷ್ಣ ಪುಣ್ಯವಂತ, ಇಬ್ಬರು ತಾಯಂದ್ರ ಆತನಿಗೆ, ಒಬ್ಬರು ಹಡದವಳೊಬ್ಬಳು, ಬೆಳೆಸಿದವಳೊಬ್ಬಳು. ನೋಡಿ, ಯಶೋಧ ಪರಮಾನಂದಂ ಅನ್ನಲಿಲ್ಲ ಅದರೊಳಗೆ, ದೇವಕಿ ಪರಮಾನಂದಂ. ದೇವಕಿ ಇರಲೆಲ್ಲಿ? ಜೇಲಲ್ಲೇ ಇದ್ದದ್ದು ಪಾಪಕ್ಕೆ, ನೋಡಲೇ ಇಲ್ಲ ಕೃಷ್ಣನ. ಆತ ಬಂದು ಕಂಸನ ಕೊಂದು ಜೇಲಿಂದ ಬಿಡಿಸ್ಕೊಂಬರೋ ತನಕ ಕೃಷ್ಣನ ನೋಡೇ ಇಲ್ಲ ಆಕೆ ಪಾಪ. ಆ ದೂರದಲ್ಲಿ ತನ್ನನ್ನು ಕಾಣದೇ ಇದ್ದಂಥ ಮಗನಿಗೂ ಪ್ರೀತಿ ಕೊಡುವಂಥ ಕೃಷ್ಣ ಅಂತ. ಯಶೋಧೆ ಅಂತೂ ಎದುರಿಗೆ ಇದ್ಲು, ನೋಡ್ತಿದ್ಲು, ಬಾಲಲೀಲೆ ನೋಡಿದ್ರು ಪುಣ್ಯವಂತ ಆಕೆ. ದೇವಕಿ ನೋಡಲಿಲ್ಲ. ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಜೀವನದಲ್ಲಿ ಅಂದರೆ, ತನ್ನ ಮನೆಗೆ ಒಳ್ಳೆಯವನಾಗಬೇಕು, ತಂದೆ ತಾಯಿಗೆ ಸಂತೋಷ ಕೊಡಬೇಕು. ಈಗ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ಸಂತೋಷ ಕೊಡ್ತಾರೆ ಹೇಳಿ? ಎಲ್ಲ ಓಲ್ಡ್ ಏಜ್ ಹೋಮ್ ದಿವಸ ಬಂದಾಗ ತನ್ನ ತಂದೆ ತಾಯಂದ್ರನ್ನ ಅಕಾರಣವಾಗಿ ಪ್ರೀತಿ ಮಾಡುವಂಥದ್ದು ಇದೆಯಲ್ಲ, ಇದನ್ನು ಕೃಷ್ಣ ಮಾಡಿದ ಅಂತ. ದೇವಕಿ ಪರಮಾನಂದಂ ಅಂದರೆ ಬದುಕಿದಾಗ ತನ್ನ ಮನೆಗೆ ಒಳ್ಳೆಯವನಾದ, ತಾಯಿಗೆ ಸಂತೋಷ ಕೊಟ್ಟ, ದೂರದಲ್ಲಿ ಕಾಣದೇ ಇರುವಂಥ ತಾಯಿ ಕೂಡ ಸಂತೋಷ ಕೊಡುವಂಥ ಕೆಲಸ ಮಾಡಿದ. ಎರಡನೇದ್ದು ಕಂಸ ಚಾಣೂರ ಮರ್ದನಂ, ಎರಡನೇ ಕೆಲಸ ಇದು. ಬರೀ ಮನೆಯವ್ರಿಗೆ ಮಾತ್ರ ಒಳ್ಳೆಯವರಾಗಿದ್ದರೆ ಸಾಲದು, ತಾನು ಬದುಕಿರುವಂಥ ಸಮಾಜಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು. ಕಂಸ ಚಾಣೂರರು ಸಮಾಜಕ್ಕೆ ಮುಳ್ಳಾಗಿದ್ದವರು, ಅವ್ರನ್ನ ತೆಗಿಬೇಕು.
ಅಂದರೆ ಬರೀ ತನ್ನ ಮನೆಗೆ ಮಾತ್ರ ಸೀಮಿತ ಹಾಗೆ ಕೂಡಲಿಲ್ಲ ಕೃಷ್ಣ, ತಾನು ಬದುಕಿರುವಂಥ ಸಮಕಾಲೀನ ಸಮಾಜಕ್ಕೊಂದು ಏನಾದರೂ ಮಾಡಬೇಕು ಅಂತ ಕಂಸ ಚಾಣೂರನ್ನ ಕೊಂದು ಹಾಕಿದ. ಅಷ್ಟೇ ಅಲ್ಲ, ಕೃಷ್ಣಂ ಒಂದೇ ಜಗದ್ಗುರು ಅಂದರೆ ತಾನು ಮನೆಗೂ ಒಳ್ಳೆಯವನಾಗಿರಬೇಕು, ತಾನು ಬದುಕಿರುವ ಸಮಾಜಕ್ಕೂ ಕಾಣಿಕೆ ಕೊಡಬೇಕು. ಅಷ್ಟೇ ಅಲ್ಲ, ತಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಟ್ಟು ಹೋಗಬೇಕು. ಒಂದು ಭಗವದ್ಗೀತೆ ಸಾಕು 16,000 ವರ್ಷ ಬೆಳಕು ಕೊಡೋದಕ್ಕೆ. ಇದು ಮನುಷ್ಯ ಬದುಕಿರುವಾಗ ಮಾಡಬೇಕಾದಂಥ 3 ಹಂತಗಳು. ತನ್ನ ಮನೆಗೂ ಒಳ್ಳೆಯವನಾಗಬೇಕು. ಎಷ್ಟೋ ಜನ ಸಮಾಜಕ್ಕೆ ಒಳ್ಳೆಯವಾಗಿರುತ್ತೆ, ಮನೆಗೇನೂ ಪ್ರಯೋಜನ ಇಲ್ಲ, ಅದು ಪ್ರಯೋಜನ ಇಲ್ಲ. ತನ್ನ ಮನೆಗೂ ಒಳ್ಳೆಯವನಾಗಬೇಕು, ಸಮಾಜಕ್ಕೆ ಒಳ್ಳೆಯವನಾಗಬೇಕು, ತಾನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು. ಈ ಶ್ಲೋಕ ಅರ್ಥ ಮಾಡ್ಕೊಂಡಾಗ ಬೇರೆ ಬೇರೆ ಅನಿಸುತ್ತೆ. ಈಗ ಪ್ರಪನ್ನ ಪಾರಿಜಾತಾಯ ತೋತ್ರ ವೇತ್ರೈಕ ಪಾಣ, ಎಷ್ಟು ಅದ್ಭುತ ಅದು, ಮಾಡೆಲ್ ಡೆಮಾನ್ಸ್ಟ್ರೇಷನ್ ಅಲ್ವಾ ಅದು. ಒಂದು ಕೈಯಲ್ಲಿ ಚಾವಟಿ ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಅಭಯಹಸ್ತ ಹಿಡ್ಕೊಂಡಿದ್ದಾನೆ, ಎರಡೂ ಬೇಕಲ್ಲ. ಧ್ಯಾನ ಮುದ್ರೆ ಹಿಡ್ಕೊಂಡಿದ್ದಾನೆ. ಧ್ಯಾನ ಮುದ್ರೆ ಒಂದು ಕಡೆ ಆದರೆ ಇನ್ನೊಂದು ಕರ್ತವ್ಯ ಮಾಡಬೇಕು, ಅಧ್ಯಾತ್ಮ ಬಿಡುವಂಗಿಲ್ಲ. ಅದನ್ನೇ DVG ಹೇಳ್ತಾರೆ ಚಂದ ಅದೇ ಮಾತನ್ನು, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ನೀನು ಒಳಮನೆಯ ಶಾಂತಿಯಲ್ಲಿ. ಇದೇ ಯೋಗ ಅಲ್ಲ, ಇದು ಯೋಗ ಅಂದರೆ ಇದು ತಾನೆ, ಅದೇ ಯೋಗ ಹೇಳ್ತಾನೆ ಕೃಷ್ಣ ಅಲ್ಲಿ. ಒಂದು ಕಡೆ ಕರ್ತವ್ಯ ಮಾಡುವಂಥ ಚಾವಟಿ ತೋರಿಸಿದರೆ, ಇನ್ನೊಂದು ಕಡೆ ಧ್ಯಾನ ಮಗ್ನನಾಗುವಂತ ಎರಡೂ ಹೇಳ್ತಾನೆ. ಎರಡೂ ಮಾಡಬೇಕು. ಇದು ಎಷ್ಟು ಚಂದ ಸಿಂಬಲ್ ಗೊತ್ತಾ ಧ್ಯಾನ ಮುದ್ರೆ. ನಿಮಗೆಲ್ಲ ಕಲ್ತಿದ್ದೀರಿ ಮಕ್ಕಳ, ನಾನು ಹೇಳೋದೇನಿಲ್ಲ ಅದರೊಳಗೆ. ಈ ಧ್ಯಾನ ಮುದ್ರೆ ಸಿಂಬಾಲಿಕ್ಕಾಗಿ ಹೇಳ್ತಾರೆ, ಬಹಳ ಚಂದ. ಹೀಗಿದ್ದಾಗ ಕೈ ಇರುತ್ತಲ್ಲ, ಈ ಹೆಬ್ಬೆರಳು ಯಾವಾಗಲೂ ಹಿಂಗಿರಲ್ಲ. ಇದು ಈ 4 ಬೆರಳು ಜೊತೆಗೆ ಇರ್ತದೆ, ಇದು ಬೇರೆ ಇರ್ತದೆ. ಒಂದು ಕಲ್ಪನೆಯಲ್ಲಿ ಚೆನ್ನಾಗಿದೆ, ಇದು ಭಗವಂತ ಅಂತ, ಹೆಬ್ಬೆಟ್ಟು ಭಗವಂತ, ಇದು ನಾವು ಜೀವಾತ್ಮ, ನಾವು ಜೀವಗಳು. ಇದು ಜೀವ ಯಾವಾಗಲೂ ಈ 3 ಜೊತೆಗೆ ಇರ್ತದಲ್ಲ ಯಾವಾಗಲೂ. ಈ 3ಗಳು ನಮ್ಮ ಗುಣಗಳು, ಸತ್ವ ರಜಸ್ ತಮಸ್ ಅಂತ 3 ಗುಣಗಳು. ನೀವು ಕೇಳಿದ್ದೀರಿ, ಅದೆಲ್ಲ ಕಲ್ತಿದ್ದೀರಿ. ಈ 3 ಗುಣಗಳು ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿರುತ್ತೋ ಅದರ ವಾಸನೆ ಇದಕ್ಕೆ ಜಾಸ್ತಿ ಬರುತ್ತೆ. ಗೊತ್ತಾಯ್ತಲ್ಲ, 3 ಬಿಡಲ್ಲ ನಮ್ಮನ್ನು, ಸತ್ವ ರಜಸ್ ತಮಸ್ 3 ಇರ್ತದೆ. ಅದರಲ್ಲಿ ಯಾವುದು ಹೆಚ್ಚು ಪ್ರಭಾವಶಾಲಿ ಆಗಿದೆಯೋ ಅದು ಈ ಜೀವನ ಮೇಲೆ ಪರಿಣಾಮ ಬೀರುತ್ತೆ. ಅವನು ಭಗವಂತನ ಸೇರ್ಕೋಬೇಕಂದ್ರೆ ಏನು ಮಾಡಬೇಕು ನೋಡಿ. ಈಗ ಭಗವಂತನ ಸೇರ್ಕೋಬೇಕಾದ್ರೆ ಈ 3 ಬಿಡಬೇಕು. ಬಿಡೋದಷ್ಟೇ ಅಲ್ಲ, ಅಹಂಕಾರ ಕಳ್ಕೋಬೇಕು, ಬಗ್ಗಬೇಕು. ಆಗ ಭಗವಂತನೂ ಮೇಲೆ ಬರ್ತಾನೆ. ಆಗದು ಧ್ಯಾನ ಮುದ್ರೆ ಆಯಿತು. ಇದು ಸರ್ಕಲ್ ಆಯ್ತು ನೋಡಿ. ಇಲ್ಲಿ ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಯು ಬಿಕಮ್ ಪಾರ್ಟ್ ಆಫ್ ದಿ ಸೋಲ್, ಕಂಪ್ಲೀಟ್ ಇದಾಗಿಬಿಡ್ತದೆ. ಇದು ಧ್ಯಾನ ಮುದ್ರೆ ಅಂತ. ಈ ತ್ರಿಗುಣಗಳನ್ನು ಬಿಟ್ಟು ಅಹಂಕಾರ ರಹಿತನಾಗಿ ಬಗ್ಗಿದಾಗ ಮಾತ್ರ ಭಗವಂತನ ಸೇರ್ಕೋತೀಯ ಅಂತ ಹೇಳುವಂಥದ್ದು. ಎಷ್ಟು ಚೆಂದ ಅದು ಶ್ಲೋಕ ಅರ್ಣ ಮಾಡ್ಕೊಂಡು, ಎಷ್ಟು ಮಾಡ್ಕೊಂಡು ಹೋಗ್ತೀರೋ ಅಷ್ಟು ಬೆಳ್ಕೊಂಡು ಹೋಗ್ತದೆ ಅದು. ಅದು ನಾನು ಒಂದು ಅರ್ಥ ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿಗೆ ಸೀಮಿತ ಆಗಿಬಿಡುತ್ತೆ. ಅದಲ್ಲ, ಅದು ನಿಮ್ಮ ತಿಳುವಳಿಕೆಯಲ್ಲಿ ಬೇರೆ ಓದಿನೆಲ್ಲ ಬೆಳೆಸ್ಕೊಂಡು ಹೋಗಬೇಕು, ಅದು ಚೆನ್ನಾಗಿರ್ತದೆ. ಎಸ್, ಅವರೆಲ್ಲ ಇವಾಗ ಬೋರ್ಡ್ ಎಕ್ಸಾಮು ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾರೆ. ಅವರೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಅವರು ಕೇಳ್ತಾ ಇರ್ತಾರೆ ಯಾವುದು ಮುಖ್ಯ, ಹೇಗೆ ತಯಾರಾಗಬೇಕು, ಜೀವನದ ವಿಷಯಗಳಿಗೆ ಅದಕ್ಕೂ ಬೋರ್ಡ್ ಎಕ್ಸಾಮ್ಗಳು ಸಂಬಂಧಗಳು ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಲ್ಲ, ಪರೀಕ್ಷೆ ಚೆನ್ನಾಗಿ ಮಾಡಿ, ಅದೇನು ತೊಂದರೆ ಇಲ್ಲ, ಬಹಳ ಸುಲಭ ಅದು. ಪರೀಕ್ಷೆ ಪಾಸ್ ಆಗುವಷ್ಟು ಸುಲಭದ ಕೆಲಸ ಜಗತ್ತಲ್ಲಿ ಇನ್ಯಾವುದೂ ಇಲ್ಲ. ಯಾಕಂದರೆ ನಿಮಗದು ಪರೀಕ್ಷೆಯಲ್ಲಿ ಏನು ಸಿಲೆಬಸ್ಸು ಅಂತ ಕೊಟ್ಟಿದ್ದಾರೆ. ನಮ್ಮ ಎಷ್ಟು ಒಳ್ಳೆಯವರಿದ್ದಾರೆ SLC ಬೋರ್ಡ್ನವರು, ಪ್ರಸನ್ನ ಮೂರ್ತಿಯವರು ಚೆನ್ನಾಗಿ ಗೊತ್ತು. ಅಂದರೆ ನಿಮ್ಮ ಸಿಲೆಬಸ್ಸಲ್ಲಿ ಇರಲಾರದನ್ನು ತಪ್ಪಿ ಕೂಡ ಹಾಕಲ್ಲ ಕ್ವಶನ್ ಪೇಪರ್ದಲ್ಲಿ. ನಿಮ್ಗೆ ಆ ಸಿಲೆಬಸ್ ಒಂದು ಚೆನ್ನಾಗಿ ಗೊತ್ತಿದ್ದರೆ ನಿಮಗೆ ಏನೇನೂ ಚಿಂತೆ ಇಲ್ಲ, 100ಕ್ಕೆ 100 ಬರಬೇಕು, ಬೇರೆ ಏನು ಹಾದಿ ಇಲ್ಲ. ಜೀವನದಲ್ಲಿ ಬರುವಂಥ ಪರೀಕ್ಷೆಗಳಿಗೆ ಸಿಲೆಬಸ್ ಅಂತ ಇರೋಲ್ಲ ಅಲ್ವಾ. ಸಿಲೆಬಸ್ ಇಲ್ಲದೆ ಹೋದಾಗ ಚೆನ್ನಾಗಿ ಮಾಡೋದು ಮುಖ್ಯ. ಇದು ತುಂಬ ಸುಲಭ ಪರೀಕ್ಷೆ ಇದು ಜೀವನದಲ್ಲಿ. ನೀವೆಲ್ಲರೂ ಡಿಸ್ಟಿಂಕ್ಷನ್ ಬರ್ತೀರಿ, ಎಲ್ಲರೂ 90% ಮಾರ್ಕ್ಸ್ ತೊಗೋತೀರಿ. ನೀವು ಕಲಿತಂಥ ರೀತಿ ಬೇರೆ ಇದೆ. ನಿಮ್ಮ ಕಲಿಕೆ ಏನಿದೆ, ನನಗೆ ತುಂಬ ಸಂತೋಷ ಆದದ್ದು ಅಂದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಕಲಿತದ್ದಲ್ಲ, ಜ್ಞಾನದ ದೃಷ್ಟಿಯಿಂದ ಪಡ್ಕೊಳ್ಳೋದು ಯಾವಾಗಲೂ ಇರ್ತದೆ. ನಿಮ್ಮ ಹತ್ರ ಏನೂ ತಲೆ ಕೆಡಿಸ್ಕೊಳ್ಳೋ ಕಾರಣ ಇಲ್ಲ. ಆ ಪರೀಕ್ಷೆ ತುಂಬ ಸುಲಭ ಆಗ್ತದೆ ನಿಮಗೆ. ಆದರೆ ಅದೇ ಮುಖ್ಯ ಅಂತ ಕೂತ್ಕೋಬೇಡಿ. ನಾನು ಹೇಳ್ತೀನಿ, ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ನಾವು ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೇವೆ ಅಂತ. ಯಾವುದೇ ಪಕ್ಷಕ್ಕೆ ಸೇರಿಕೊಂಡ್ರೂ ಮೂಲಭೂತವಾಗಿ ಮಾರ್ಕ್ಸ್ವಾದಿಗಳು. ಎಷ್ಟು ಮಾರ್ಕ್ಸು? 99%, 98%. ಇದು ಮುಗೀತು. ನಿಮ್ಮ SSLCಗೆ ಬೆಲೆ ಇರೋದು ಎಲ್ಲಿ? ಮಾರ್ಕ್ಸ್ ಎಲ್ಲಿವರೆಗೆ ಕೇಳ್ತಾರೆ ನಿಮ್ಮನ್ನು? PUC ಸೇರೋವರೆಗೂ. PUC ಸೇರಿದ ಮೇಲೆ SLC ಮಾರ್ಕ್ಸ್ ಕಾರ್ಡಿಗೆ ಏನಾದರೂ ಬೆಲೆ ಇದೆಯಾ? ಇಲ್ಲ. PUC ಮುಗಿಸಿ ನೀವು ಯಾವುದೋ ಒಂದು ಕೋರ್ಸ್ ಸೇರ್ಕೊಂಡ್ಮೇಲೆ PUC ಮಾರ್ಕ್ಸಿಗೆ ಬೆಲೆ ಇದೆಯಾ? ಏನೂ ಇಲ್ಲ. ನನ್ನ PhD ಯಾರೂ ಕೇಳಲ್ಲಮ್ಮ ಇವತ್ತು. ನನಗೆ ಬೆಲೆ ಬೇಜಾರಾಗ್ತದೆ. ಒಬ್ಬರು PhD ಸರ್ಟಿಫಿಕೇಟ್ ಯಾರೂ ಕೇಳಲ್ಲ. ಯಾರು ಕೇಳ್ತಾರೆ ಈಗ? ಇಲ್ವಾ? ಅಂದರೆ ಈ ಸರ್ಟಿಫಿಕೇಟಿಗಿರೋ ಬೆಲೆ ಅಷ್ಟೇ. ಸಿನಿಮಾಕ್ಕೆ ಹೋದಾಗ ಒಂದು ಟಿಕೆಟ್ ತೊಗೊಂಡು ಒಳಗೆ ಹೋಗ್ತೀರಲ್ವ, ಒಳಗೆ ಹೋದ್ಮೇಲೆ ಏನಾಗ್ತದೆ, ಹೊರಗೆ ಬಂದಮೇಲೆ ಏನು ಮಾಡ್ತೀರಿ? ಟಿಕೆಟ್ ಅದನ್ನು ಬೇಕಿಲ್ಲ, ಅದು
ಹಾಗೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟು ಅಷ್ಟೇ ನಿಮಗೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಡೋದಕ್ಕೆ. ಆದರೆ ಮುಂದೆ ಜೀವನದಲ್ಲಿ ಯಾವುದನ್ನು ಬೆನ್ನು ಹತ್ತಬೇಕು ನೀವು ಯಶಸ್ಸಾಗಬೇಕಾದ್ರೆ? ಬರೀ ಮಾರ್ಕ್ಸ್ ಬೆನ್ನು ಹತ್ತಿದರೆ ಯಾರೂ ಸಕ್ಸಸ್ಫುಲ್ ಆದವ್ರು ಕಾಣೆ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಿಮಗೆ, ಎಲ್ಲ ಭಾಳ ಬುದ್ಧಿವಂತ ಹುಡುಗರು ಅಂತ ಕೇಳಬಾರ್ದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು? ನಿಮ್ಮ ಅಜ್ಜ, ತಂದೆ ಎಲ್ಲರೂ ಗೊತ್ತಿರಬೇಕಲ್ಲ. ಅಜ್ಜನ ಹೆಸರು ಗೊತ್ತಿಲ್ಲೇನಾ? ಅಜ್ಜನ ಹೆಸರು ಗೊತ್ತಿಲ್ವಾ? ಗೊತ್ತಿರುತ್ತೆ, ಮನೆಯಾಗ ಕೇಳ್ಕೋ ಸರಿಯಾಗಿ. ತಂದೆ ಹೆಸರು, ಹಾಂ ಓಕೆ, ಎಲ್ಲ ಬುದ್ಧಿವಂತ ಕೈ ಬಿಡಿ. ಅಜ್ಜನ ತಂದೆ ಹೆಸರು ಎಷ್ಟು ಜನ ಗೊತ್ತಿದೆ? ಅಡ್ಡಿಯಿಲ್ಲ, ಗುಡ್. ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತಿದೆಯಾ? ಅಜ್ಜನ ಹೆಸರು, ಅವ್ರ ತಂದೆ ಹೆಸರು ಬಿಡು ಮಾರಾಯ, ಪಾರು ಮಾಡಿದೆ. ನಾನು ಕಾಲೇಜಲ್ಲಿದ್ದಾಗ ಕೇಳಿದ್ದೆ ಇದನ್ನು. ನಾವು ಹುಡುಗರಿಗೆ BSc ಹುಡುಗರಿಗೆ ಮಾಡಬೇಕಾದ್ರೆ ಪಾಠ ಮಾಡ್ತಾ ಕೇಳಿದೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಅಜ್ಜನ ಹೆಸರು ಗೊತ್ತು ಅಂತ. ಭಾಳ ಜನ ಗೊತ್ತಿರಲಿಲ್ಲ, ನಿಮ್ಮಷ್ಟು ಬುದ್ಧಿವಂತರಿರಲಿಲ್ಲ ಅವರು. ನಾನು ಕೇಳಿದೆ, ಆಶ್ಚರ್ಯ ಅಲ್ವಾ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ, ಯಾಕೆ? ನಿಮ್ಮಲ್ಲಿ ಕೆಲವರು ಗೊತ್ತಿಲ್ಲಲ್ಲ ಅಜ್ಜನ ಹೆಸರು, ಯಾಕೆ ಗೊತ್ತಿಲ್ಲಮ್ಮ ನಿನಗೆ? ಹಾಂ, ತಿಳ್ಕೊಂಡಿಲ್ಲ. ಓಕೆ, ಮತ್ತು ಯಾರಿಗೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ನಿನಗೆ ಗೊತ್ತಿದೆನಾ? ಯಾಕೆ ಗೊತ್ತಿಲ್ಲ? ನಾನು ಕೇಳಿದೆ, ನಿಮ್ಮ ಅಜ್ಜನ ಯಾಕೆ ಗೊತ್ತಿಲ್ಲ ಅಂತ ಕೇಳಿದೆ. ಒಬ್ಬ ಹುಡುಗಿ ಅಜ್ಜಂತ ಏನು ಹೇಳಿದೆ ಗೊತ್ತಾ ನನಗೆ? ಏನು ಪ್ರಯೋಜನ ಬಿಡಿ ಸರ್ ಅನ್ಲು. ನಾಂದೆ, ಅಲ್ಲಮ್ಮ ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲ ಅಂದೆ. ಆಕೆ ಏನು ಹೇಳಬೇಕು ಗೊತ್ತಾ? ಬಿಡಿ ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅನ್ಲು. ಆಕೆ ಕೋಪ ನೋಡಿ ಆಗಿಬಿಡು ಮತ್ತೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದೆ. ಉಳಿದವ್ರಿಗೆಲ್ಲ ಹೇಳಿದೆ, ಇಲ್ಲಿ ನೋಡಿ ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಕೈ ಎತ್ತಿ, ಇದ್ರ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಹೇಳ್ಬೋದಾ? ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಕೈ ಎತ್ತಿ, ಇದರೇನು ತಕರಾರಿಲ್ಲ. ಅಯೋಧ್ಯ ರಾಮ ಗೊತ್ತಾ? ರಾಮ ಗೊತ್ತಾ? ಗೊತ್ತು. ಕೃಷ್ಣ ಗೊತ್ತು, ಓ ವಂಡರ್ಫುಲ್. ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ ಹೆಸರು ಕೇಳಿಲ್ವಾ? ಹಾಂ. ರಾಮಕೃಷ್ಣ, ವಿವೇಕಾನಂದ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಹೆಸರು ಕೇಳಿದ್ದೀರಾ? ಬಸವಣ್ಣ ಹೆಸರು ಕೇಳಿದ್ದಾರೆ? ಕೈ ಬಿಡಿ. ನನಗೆ ತಕರಾರು ಬಂತು ನೋಡಿ. ಈಗ ನಮ್ಮ ಹುಡುಗರು ಹಿಂಗೆ ಮಾಡಿದ್ರು, ಎಲ್ಲರೂ ಗೊತ್ತಂತ ಕೈ ಎತ್ತಿದ್ರು. ನನಗೆ ಬಲೆ ಫಜೀತಿ ಆಗಿಬಿಡ್ತು. ನಾನು ಹೇಳಿದೆ, ನೋಡಿ ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನಲ್ಲ, ಇವ್ರು ಯಾರ ಮೊಮ್ಮಗನೂ ನಾನಲ್ಲ. ಹೌದು ತಾನೆ? ನೀವು ಯಾರೂ ಇವ್ರ ಮೊಮ್ಮಕ್ಕಳಲ್ಲ, ಅವ್ರದ್ದೆಲ್ಲ ನೆನಪಿಟ್ಕೊಂಡಿದ್ದೀರಿ. ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ. ಎಂದಿನ ರಾಮ, ಎಂದಿನ ಕೃಷ್ಣ ನೆನಪಿದೆ ನಿಮಗೆ ಅಲ್ವಾ? ನಿಮ್ಮ ಅಜ್ಜ ಬದುಕಿದ ಸಮಯ, ವಿವೇಕಾನಂದರ ಬದುಕಿದ ಸಮಯ ಸೇಮ್, ಆ ಟೈಮಿಗೆ ಬದುಕಿದ್ದು. ಎಲ್ಲೋ ಬಂಗಾಲದಲ್ಲಿರುವಂಥ ವಿವೇಕಾನಂದರ ಹೆಸರು ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮಗೆ. ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟೆ. ಸಾರಿ, ಒಂದು 5 ನಿಮಿಷ ಟೈಮ್ ಕೊಟ್ಟೆ. ನನ್ನ ಕ್ಲಾಸೆಲ್ಲ ಹುಡುಗಿದ್ಲು, ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಭಾಳ ಬುದ್ಧಿವಂತ ಹುಡುಗಿ, ಬ್ರಿಲಿಯಂಟ್. ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕಮ್ಮ ಪದ್ಮಿನಿ ಕಣ್ಣಲ್ಲಿ ನೀರಿದೆ ಅಂತ ಕೇಳಿದೆ. ಆಕೆ ನನಗೆ ಹೇಳಿದ್ಲು, ಸರ್ ನೀವೇನು ಕೇಳಿದ್ರಿ ನನ್ನ ಜೀವನಕ್ಕೊಂದು ಪಾಠ ಆಯಿತು ಸರ್ ಇದು ಒಂದು. ಏನು ಮಾಯಿತು ಅಂತ ಕೇಳಿದೆ. ಆಕೆ ಹೇಳಿದ ಮೇಲೆ ಅದು ನನ್ನ ಜೀವನಕ್ಕೆ ಪಾಠ ಆಯಿತು, ಅದು ನಿಮಗೂ ಆಗ್ಬೋದು ಮಕ್ಕಳೇ. ಆಕೆ ಹೇಳಿದ್ಲು, ಸರ್ ಒಂದು ಅರ್ಥ ಆಯಿತು ನನಗೆ, ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವರನ್ನು ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಸರಿ ಅಲ್ವಾ ಅದು? ಯಾಕೆ ರಾಮನ ನೆನಪಿಟ್ಕೊಂಡಿದ್ದೀರಿ ನೀವು? ಆದರ್ಶ, ಒಂದು ಸತ್ಯ ಮಾತು, ರಾಮನ ಮಾತು. ರಾಮೋ ದುರ್ನಾಭಿಭಾಷತೆ, ಎರಡನೇ ಮಾತೇ ಇಲ್ಲ ರಾಮನಿಗೆ, ಅಂಥ ರಾಮ. ಅದಕ್ಕೋಸ್ಕರ ನೆನಪಿಟ್ಕೊಂಡಿದ್ದೀರಲ್ಲ. ಅವನು ಏನು ಕಮಿಟ್ಮೆಂಟು, ಅಪ್ಪನ ಮಾತು ಅಂತ ಹೇಳಿದ್ರೆ ಸಾಕು, ರಾಜ್ಯ ಬಿಟ್ಟು ಹೋಗುವಂಥ ಮನುಷ್ಯ. ಆದರ್ಶ ಅಲ್ವಾ? ಒಬ್ಬ ಕೃಷ್ಣ, ಅವನ ಕಾಲಡಿ ಬೇಕಾದಷ್ಟು ಜನ ಚಕ್ರವರ್ತಿಗಳು ತನ್ನ ಕಿರೀಟ ಇಡ್ತಾ ಇದ್ರು, ತಾನು ರಾಜ ಆಗಲಿಲ್ಲ ಯಾವತ್ತಿಗೂ. ಕೃಷ್ಣ ಅದ್ಭುತ ಅಲ್ವಾ? ಎಲ್ಲರೂ ಇವರು. ಬಸವಣ್ಣ, ವಿವೇಕಾನಂದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ವಿವೇಕಾನಂದರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಗೊತ್ತಾ? ಬ್ಯಾಂಕೇ ಇದ್ದಿದ್ದಿಲ್ಲ, ಬ್ಯಾಲೆನ್ಸ್ ಏನು. ಅವ್ರು ಏನಿಟ್ಟು ನಮ್ಮ ಹೃದಯದಲ್ಲಿ ಇಟ್ಟಿದ್ದು, ಅವ್ರು ಮಾಡಿದ ಕೆಲಸ ಅಲ್ವಾ? ಅವ್ರು ಯಾರೂ ದುಡ್ಡು ಮಾಡಲಿಲ್ಲ, ಆದರೆ ಸಮಾಜಕ್ಕೆ ಏನಾದರೂ ಮಾಡಿದರು. ಆದ್ದರಿಂದ ನಿಮಗೇನು ಅರ್ಥ ಆಗುತ್ತೆ ಇದರಿಂದ? ಆ ಹುಡುಗಿ ಹೇಳಿದ್ಲು, ನನಗೆ ಅರ್ಥ ಆದದ್ದೇನು ಅಂದರೆ, ಜಗತ್ತಲ್ಲಿ ಯಶಸ್ಸು ಬರೋದು ನಮಗೋಸ್ಕರ ಗಳಿಸಿದಾಗ ಬರೋದಲ್ಲ. ಮೊಳಕಾಲು ಹಿಡ್ಕೊಂಬಿಟ್ಟಿದ್ಯಾ? ಮೊಳಕಾಲು ನೋವಾಗ್ಬಿಡ್ತಾ? ಸುಮಾರು ಹೊತ್ತಾಯ್ತು ಕೂತು. ನನಗೋಸ್ಕರ ಮಾಡಿಕೊಂಡ್ರೆ
ಜಗತ್ತು ಯಾವತ್ತೂ ನಿಮ್ಮನ್ನು ನೆನಪಿಡಲ್ಲ. ಸಮಾಜಕ್ಕೂ ಏನಾದರೂ ಮಾಡಿದಾಗ ನಿಮ್ಮನ್ನು ಯಾರೂ ಮರೆಯೋದಿಲ್ಲ. ಅದು ಯಶಸ್ಸಾಗಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಿಂದ ಆಗೋಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಂದ ಆಗೋಲ್ಲ. ನೀವು ಸಮಾಜಕ್ಕೆ ಏನು ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನದ ಯಶಸ್ಸಾಗ್ತದೆ. ಅದನ್ನು ಬೆನ್ನು ಹತ್ತಬೇಕು ನೀವು. ಅಂದರೆ ಎಲ್ಲ ಬಿಟ್ಟು ಸನ್ಯಾಸಿಯಾಗಿ ಅಂತ ನಾನು ಹೇಳ್ತಾ ಇಲ್ಲ. ಚೆನ್ನಾಗಿ ಬದುಕಿ. ಆದರೆ ಬದುಕಿದಾಗ ನಿಮ್ಮ ಪಕ್ಕದಲ್ಲಿ ಕೂತಂಥವ್ರ ಕಣ್ಣಲ್ಲಿ ನೀರು ಬಂದರೆ ವಸ್ತ್ರ ತೆಗೆಸಿ ಒರೆಸುವಷ್ಟಾದರೂ ಮನುಷ್ಯತ್ವ ನಮಗಿರಬೇಕಾಗ್ತದೆ. ಇದ್ರ ಬರೋಲ್ಲ. ಮತ್ತು ಇನ್ನೊಂದು ಸಂಸ್ಕೃತಿ ಹರಡಬೇಕಲ್ಲ ಮತ್ತೊಬ್ಬರೊಳಗೆ. ನಿಮಗೇನು ಇಲ್ಲಿ ಕಲ್ತಿದ್ದೀರಿ ಪೂರ್ಣ ಪ್ರಮಿತಿಯಲ್ಲಿ, ನಿಮ್ಮ ಸಂಸ್ಕೃತಿ ಕಲಿಸ್ತಿದ್ದೀರಲ್ಲ, ಅದು ಇನ್ನೂ ಹಂಚಬೇಕಲ್ಲ ಎಲ್ಲರಿಗೂ. ನೀವು ಅದನ್ನು ಹಂಚಬೇಕು. ಮಕ್ಕಳಲ್ಲಿ ದೈವ ಪ್ರೀತಿ ತುಂಬಬೇಕು. ದೇವರಿದ್ದಾನೆ ಅಂತ. ಈಗ ಜನ ನಂಬಲ್ಲ, ಕೆಲವರು ಏನೋ ಮಾತಾಡ್ತಾರೆ ದೇವರಿಲ್ಲ ಅಂತ. ಹಂಗಂತವ್ರು ಇದ್ದಾರೆ ಯಾರಾದರೂ ಒಬ್ಬರು ದೇವರಿಲ್ಲ ಅಂತ. ಇದು ನಾನು ಪ್ರೂಫ್ ಮಾಡ್ತೀನಿ ದೇವರಿದ್ದಾನೆ ಅಂತ. ಡೌಟ್ ಇದೆ ಯಾರಿಗಾದರೂ? ಯಾರಿಗಿರಲಿಕ್ಕಿಲ್ಲ ನಿಮ್ಮಲ್ಲಿ ಒಳ್ಳೆ ಹುಡುಗರೆಲ್ಲ. ಹಾಂ, ವೆರಿ ಈಸಿ. I'll tell them, have you heard of Isaac Newton? ನ್ಯೂಟನ್ ಕೇಳಿದಿರಲ್ಲ ನೀವು? ಆತ ದೊಡ್ಡ ವಿಜ್ಞಾನಿ ಹೌದಾ ಅಲ್ಲೋ? ಹೌದು. ಆತ ಮೊಟ್ಟ ಮೊದಲನೇ ವಿಜ್ಞಾನಿ. ಆತ ಈ ಪ್ಲಾನೆಟರಿ ಸಿಸ್ಟಮನ್ನು ಮಾಡೆಲ್ ಮಾಡಿದವನು. ಸನ್ ಎಟ್ ದಿ ಸೆಂಟರ್ ಆ್ಯಂಡ್ ದ ಪ್ಲಾನೆಟ್ಸ್ ಮೂವಿಂಗ್ ಅರೌಂಡ್. ಹಿ ಹ್ಯಾಡ್ ಮೇಡ್ ಎ ಫಸ್ಟ್ ಮಾಡಲ್. ಇವತ್ತೆಲ್ಲ ಅಂಗಡಿಯಲ್ಲಿ ಸಿಗ್ತವೆ, ಹ್ಯಾಂಡಲ್ ತಿರುಗುವಂಥದ್ದು. ಅವನು ಫಸ್ಟ್ ಟೈಮ್ ಮಾಡಿದ್ದು ಅದನ್ನು. ಮಾಡಿ ಹಿಂಗೆ ತಿರುಗಿಸಿದ್ರೆ ಆ ಗ್ರಹಗಳು ಹಾಗೆ ಸುತ್ತಬೇಕು ಸೂರ್ಯನ ಸುತ್ತಲೂ ಮಾಡಿ ಇಟ್ಟಿದ್ದ ಅವನು. ಅದನ್ನು ನೋಡೋಕ್ಕೆ ಬೇರೆ ಬೇರೆ ದೇಶದಿಂದ ಜನ ಬರ್ತಾಯಿದ್ರು. ಒಬ್ಬ ರಷ್ಯನ್ ವಿಜ್ಞಾನಿ ಬಂದ. ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅವನಿಗೆ ನಾಸ್ತಿಕ, ಅವನು ಕಮ್ಯುನಿಸ್ಟ್, ಅವನು ನಾಸ್ತಿಕ. ಅವನು ಬಂದು ಮಾಡೆಲ್ ನೋಡಿದ, ಭಾಳ ಖುಷಿ ಆಯಿತು. ಬಂದು ನ್ಯೂಟನ್ಗೆ ಹೇಳಿದಂತೆ, ವಾಟ್ ಎ ಲವ್ಲಿ ಮಾಡೆಲ್ ಯು ಹ್ಯಾವ್ ಮೇಡ್ ನ್ಯೂಟನ್ ಅಂದಂತೆ. ನ್ಯೂಟನ್ ಹೇಳಿದ, ಐ ಹ್ಯಾವ್ ನಾಟ್ ಮೇಡ್ ಇಟ್ ಅಂದ. ಅರೆ, ಎವ್ರಿಬಡಿ ಸೇಸ್ ನ್ಯೂಟನ್ಸ್ ಮಾಡೆಲ್ ಅಂದ್ ಹ್ಯಾವ್ ರಿಟನ್ ಆಲ್ಸೋ ದೇ. ಐ ಡೋಂಟ್ ನೋ ವೈ ದೇ ಹ್ಯಾವ್ ರಿಟನ್ ನಾಟ್, ಐ ಹ್ಯಾವ್ ನಾಟ್ ಮೇಡ್ ಇಟ್ ಅಂದ. ಮತ್ತು ಯಾರು ಮಾಡಿದರು? ಯಾರೂ ಮಾಡಿಲ್ಲ ಅಂದ. ಅವಂದು ಅದೇ ಹೆಂಗೆ ಯಾರೂ ಮಾಡಲ್ಲ, ಮಾಡೆಲ್ ಇದೆಯಲ್ಲ ಅಲ್ಲಿ. ಮಾಡೆಲ್ ಇದ್ಮೇಲೆ ಯಾರಾದರೂ ಮಾಡಿರಬೇಕಲ್ಲ ಇದನ್ನು. ಮಾಡೆಲ್ ಇದೆಯಲ್ಲ, ಈಗ ಇದೆಯಪ್ಪ ಇದು, ಈ ಮೈಕ್ ನನ್ನ ಕಡೆ ಇದೆ ಅಂದರೆ ಯಾರೊಬ್ಬರು ಮಾಡಿರಬೇಕಲ್ಲ. ಈ ಮಾಡೆಲ್ ಇದೆ ಅಂದರೆ ಯಾರೋ ಮಾಡಿರಬೇಕಲ್ಲ ಅಂದ. ನ್ಯೂಟನ್ ಬೆನ್ ತಟ್ಟು ಹೇಳಿದ್ನಂತೆ, ಅಯ್ಯ ಇದು ಮಾಡೆಲ್ಲಪ್ಪ, ಇದು ಕಾಪಿ, ಇದು ಒರಿಜಿನಲ್ ಅಲ್ಲಿದೆ. ಗೊತ್ತಾಯ್ತಾ? ಇದೇನು ಮಾಡಿದ್ದೀನಿ ಇದು ಕಾಪಿ, ಒರಿಜಿನಲ್ ಅಲ್ಲಿದೆ. ಕಾಪಿ ಮಾಡೋಕ್ಕೆ ಯಾರಾದರೂ ಒಬ್ರು ಇರಬೇಕು ಅನ್ನೋ ನಂಬಿಕೆ ಇರೋದಾದರೆ ಒರಿಜಿನಲ್ ಮಾಡೋದವನು ಇರಬೇಕಲ್ಲ ಯಾರೋ ಒಬ್ಬನು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಇಫ್ ಸಂಬಡಿ ನೀಡ್ಸ್ ಟು ಮೇಕ್ ಎ ಮಾಡೆಲ್, ಸಂಬಡಿ ಮಸ್ಟ್ ಹ್ಯಾವ್ ಮೇಡ್ ದಿ ಒರಿಜಿನಲ್ ಆಲ್ಸೋ. ಅಂದವನು. ಇಷ್ಟು ದಿವಸದಿಂದ ಗ್ರಹಗಳು ತಿರುಗ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ. ಪಂಚಾಂಗದಲ್ಲಿ ಹೇಳ್ತೀವಿ ಇನ್ನು ಎಷ್ಟು ವರ್ಷ ಆದ್ಮೇಲೆ ಸೂರ್ಯಗ್ರಹಣ ಆಗ್ಬೋದು ಅಂತ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ. ಅಷ್ಟು ಕರಾರುವಾಕ್ಕಾಗಿ ಓಡಾಡ್ತಾ ಇದ್ದಾವಲ್ಲ ಇವು. ಇದನ್ನು ಮಾಡಿದವ್ರೊಬ್ರು ಇರಬೇಕಲ್ಲ. ಆ ಮಾಡಿದವನಿಗೆ ದೇವರು ಅಂತೀವಿ ನಾವು ಅಂತ ಹೇಳಿದ್ರು. ಈ ದೇವ್ರ ನಂಬಿಕೆ ಹೆಂಗೆ ಬರಬೇಕು ಅಂತ ಒಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ ನಾನು ನಿಮಗೆ. ಬ್ಯೂಟಿಫುಲ್ ಸ್ಟೋರಿ, ಯು ವಿಲ್ ನೆವರ್ ಫಾರ್ಗೆಟ್ ಇಟ್. ಇದು ಆದಂಥ ಘಟನೆ ನನಗಿದು. ಆ್ಯಂಡ್ ಇಟ್ ಹ್ಯಾಸ್ ಟಚ್ಡ್ ಮೈ ಹಾರ್ಟ್. ನಾನು 3 ತಿಂಗಳಿಗೆ ಒಂದು ಸಲ ಬರೋಡಕ್ಕೆ ಹೋಗ್ತೀನಿ. ಬರೋಡ ಅಂದರೆ ಗುಜರಾತ್ಗೆ ಹೋಗ್ತೀನಿ. ಟೋಟ್ಲ್ ಮೇಲೆ ತುಂಬ ಶಾಲೆ ಇದ್ದಾವೆ ನನಗಲ್ಲಿ ಹೋಗ್ತೀನಿ. ಒಂದು ಸಲ ನಾನು ಹೋದಾಗ ಬರೋಡಾದಲ್ಲಿ ಒಂದು ಹೋಟೆಲಲ್ಲಿ ಇಳಿಸಿದ್ರು ನನ್ನ. ಸಾಯಂಕಾಲ ನಾನು ನೋಡೋದಕ್ಕೆ ಒಬ್ಬ ಡಾಕ್ಟ್ರ್ ಬಂದರು, ಮೆಹ್ತಾ ಅಂತ. ಆ ಮೆಹ್ತಾ ಡಾಕ್ಟ್ರ್ ನಾನು ನೋಡೋಕೆ ಶೈಲೇಶ್ ಮೆಹ್ತಾ ಅಂತ ಅವ್ರ ಹೆಸರು. ಓದಿದೆಯಾ ಅದನ್ನ ಕತೆ? ಅದನ್ನು ಯಾರಾದರೂ? ಅಲ್ಲ, ಅದು ತುಂಬ ಬರೆದಿದ್ದೀನಿ ಅದ್ರ ಬಗ್ಗೆ. ಓದಿದ್ದೀರಾ? ಅಚ್ಚಾ. ಆಡಿಯೋ ಇದೆಯಾ? ಎಲ್ಲೋ ಹಾಕ್ಬಿಡ್ತಾರೆ, ಯಾರು ಹಾಕ್ತಾರೆ. ಈಗೇನು ಟ್ರಾನ್ಸ್ಪರೆಂಟ್ ವರ್ಲ್ಡ್ ಅದು. ವಾಟ್ ಎವರ್ ಯು ಸ್ಪೀಕ್ ಆರ್ ಡೂ ನಾಟ್ ಸ್ಪೀಕ್ ಬಿಕಮ್ಸ್ ಅ ನ್ಯೂಸ್. ಆ ಶೈಲೇಶ್ ಮೆಹ್ತಾ ಅಂತ ನಮ್ಮಲ್ಲಿ ದೇವಿ ಶೆಟ್ಟಿ ಅಂತಿದ್ದಾರಲ್ಲ ಹಾಗೆ ಆತ. ಭಾಳ ದೊಡ್ಡ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟ್. ಅವ್ರ ಹಾಸ್ಪಿಟ್ಲು ಅಹಮದಾಬಾದಲ್ಲಿ, ಬರೋಡಾದಲ್ಲಿ, ರಾಜ್ಕೋಟದಲ್ಲಿ 3 ಕಡೆ ಇದೆ. ಆತ ದೇವರಾಗ್ಬಿಟ್ಟಿದ್ದಾನೆ. ಆವಾಗ 2009 January 1 ಆದದ್ದು ಘಟನೆ. ಆವಾಗ 69 ವರ್ಷ ಆ ಡಾಕ್ಟರ್ಗೆ. ಅವನೇ ಸಣ್ಣ ವಯಸ್ಸಿನವನಲ್ಲ. ಅವನು ಎಷ್ಟು ದೊಡ್ಡವನು ಅಂದರೆ ಅವನ ಕೈಯಲ್ಲಿ 106 ಜನ ಡಾಕ್ಟರ್ ಕೆಲಸ ಮಾಡ್ತಾರೆ. ಯಾರೂ ಪೇಷಂಟ್ ನೇರವಾಗಿ ಅವ್ರ ಕಡೆ ಹೋಗೋಕ್ಕಾಗಲ್ಲ. ಡಾಕ್ಟ್ರ್ ಕಡೆ ಹೋಗಬೇಕು, ಮೆಹ್ತಾ ನೋಡಲೇಬೇಕು ಅಂದ್ರೆ ಮಾತ್ರ ಮೆಹ್ತಾ ನೋಡ್ತಾರೆ. ಆತನ ನೋಡೋಕ್ಕೆ ಬಂದರು. ಇನ್ನೂ ರಾತ್ರಿ ಊಟಕ್ಕೆ ಟೈಮ್ ಇತ್ತು. ಬಾಲ್ಕನಿಯಲ್ಲಿ ಕೂತು ಮಾತಾಡ್ತಾ ಇದ್ವಿ. ಆ ಮೆಹ್ತಾ ಹೇಳಿದರು, ಡಾಕ್ಟರ್ ಕರ್ಜ್ಗಿ, ಇತ್ತೀಚೆಗೆ ಒಂದು ಘಟನೆ ಆಯಿತು, ನನ್ನ ಮನಸ್ಸಿಗೆ ಭಾಳ ತಳಮಳ ಆಗಿಬಿಟ್ಟಿದೆ ಅಂದ. ಏನಾಯಿತು? ಆ ಥರದ ಡಿಸೆಂಬರ್ 3ನೇ ತಾರೀಕು ನಾನು ಆಸ್ಪತ್ರೆಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂದರು, ಗಂಡ ಹೆಂಡತಿ. ಮಗು ಕರ್ಕೊಂಬಂದರು, 6 ವರ್ಷದ ಹುಡುಗಿ. ಅದಕ್ಕೆ ಹೃದಯದ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ. ಕರ್ಕೊಂಬಂದರು. ನೋಡಿದೆ ರಿಪೋರ್ಟು. ಸೀನಿಯರ್ ಡಾಕ್ಟ್ರು ಒಂದು ಕ್ಷಣದಲ್ಲಿ ಗೊತ್ತಾಯಿತು. ಯಾಕೆ ಇಷ್ಟು ಥರ ಮಾಡಿದ್ರಿ ಅಂತ ಕೇಳಿದ.
ಅವ್ರು ಹೇಳಿದ್ರು, ಸರ್ ನಾವು ಹಳ್ಳಿಯಲ್ಲಿ ಇರೋರು ನಮ್ಗೆ ಗೊತ್ತಾಗಲಿಲ್ಲ, ಯಾವ ಔಷಧಿ ಕೊಟ್ಟು ಕಮ್ಮಿ ಆಗ್ತದೆ ಅಂದರು. ಈಗ 6 ತಿಂಗಳಿಂದ ಹೇಳ್ತಾರೆ ಮಗು ಬದುಕಲ್ಲ, ಶೈಲೇಶ್ ಮೆಹ್ತಾ ಕಡೆ ಕರ್ಕೊಂಡು ಹೋಗಿ ಅಂತಾರೆ, ಅದಕ್ಕೆ ಬಂದಿದ್ದೀವಿ ಅಂತ. ಡಾಕ್ಟರ್ ಮೆಹ್ತಾ ಹೇಳಿದರು, ಕೇಸ್ ಹೋಪ್ಲೆಸ್ ಆಗಿದೆ, ಎಲ್ಲ ಆರ್ಟ್ರಿ ಬ್ಲಾಕ್ ಆಗಿದೆ ಹುಡುಗಿದು, ಏನು ಮಾಡೋಕ್ಕಾಗಲ್ಲ, 2 ಹಾದಿಯಪ್ಪ ಇರೋದೀಗ. ಒಂದು ತಕ್ಷಣ ಆಪ್ರೇಷನ್ ಮಾಡಬೇಕು, ತಕ್ಷಣ ಇಮಿಡಿಯೇಟ್ ಆಪ್ರೇಷನ್ ಆಗಬೇಕು. ಆದರೂ ಒಂದು ಕಂಡೀಷನ್ ಹೇಳ್ತೀನಿ, ಆಪ್ರೇಷನ್ ಮಾಡಿದರೂ ಮಗು ಬದುಕುಳಿಯೋಂಥ ಚಾನ್ಸ್ ಓನ್ಲಿ 30%. 70% ಆಫ್ ದ ಟೈಮ್ ದ ಚೈಲ್ಡ್ ಮೇ ಡೈ ಆನ್ ದಿ ಆಪ್ರೇಷನ್ ಟೇಬಲ್. ದ ಚಾನ್ಸಸ್ ಆಫ್ ಸರ್ವೈವಲ್ ಆರ್ ವೆರಿ ರೇರ್. ಅರ್ಥ ಆಗುತ್ತಲ್ಲ ಹೇಳಿದ್ದು ನಾನು? ಬದುಕೋ ಚಾನ್ಸ್ ಎಷ್ಟು? 30% ಮಾತ್ರ. 80% ಮಗು ಸತ್ತೋಗ್ಬಿಡುತ್ತೆ, ಬೇರೆ ಹಾದಿ ಇಲ್ಲ. ಮಾಡದೆ ಹೋದರೆ ಏನಾಗುತ್ತೆ ಆಪ್ರೇಷನ್ನು? ಮಾಡದೆ ಹೋದರೆ 6 ತಿಂಗಳು ಬದುಕಲ್ಲ ಮಗು, ಶೋರ್ ಟು ಡೈ. ಏನು ಮಾಡ್ತೀರಿ? ಏನು ಮಾಡ್ತಾರೆ ಅಪ್ಪ ಅಮ್ಮ? ಪಾಪ ಹತ್ಬಿಟ್ಟು ಆಪ್ರೇಷನ್ ಮಾಡಿ ಡಾಕ್ಟ್ರೇ, ನಮ್ಮ ದೇವರಲ್ಲಿ ನಂಬಿಕೆ ಇದೆ, ಮಗು ಹೇಗೋ ದೇವರು ಬದುಕಿಸ್ಕೊತಾನೆ. ಆಯಿತು ಅಂತ ಅಡ್ಮಿಟ್ ಮಾಡಿದರು. 1-2 ದಿವಸ ಮೊದಲು ಟೆಸ್ಟ್ ಮಾಡಬೇಕಲ್ಲ, ಎಲ್ಲ ಟೆಸ್ಟ್ ಮಾಡ್ತಾಯಿದ್ರು. ಮಗು ಜೊತೆಗೆ ಅಮ್ಮ ಇದ್ದರು ಆಸ್ಪತ್ರೆಯಲ್ಲಿ. ದಿನ ಸಾಯಂಕಾಲ ಪೂಜೆ ಮಾಡ್ತಾ ಮಂತ್ರ ಅಂದು, ಏನೋ ಸ್ತೋತ್ರ ಅಂದು, ಮಗು ಹಣೆ ಕುಂಕುಮ ಇಟ್ಟು, ದೇವ್ರು ನೆನೆಸ್ಕೊಳ್ಳಮ್ಮ, ದೇವ್ರು ಕಾಪಾಡ್ತಾನೆ ನಿನ್ನ ಅಂತ ಅಮ್ಮ ಅನ್ಬೇಕು. 3ನೇ ದಿವಸ ಆಪ್ರೇಷನ್. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಟೇಬಲ್ ಮೇಲೆ ಮಗು ಮಲ್ಕೊಂಡಿದೆ, 6 ವರ್ಷದ ಮಗು. ಸುತ್ತಲೂ ಒಂದು 8 ಜನ ಡಾಕ್ಟ್ರು ಸೇರಿಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದರು. ಆ ಗ್ರೀನ್ ಗೌನ್ ಇರುತ್ತಲ್ಲ, ಸ್ಟರ್ಲೈಸ್ಡ್ ಗೌನು, ಆ ಕ್ಯಾಪ್, ಮಾಸ್ಕ್, ಗ್ಲೌಸ್ ಹಾಕ್ಕೊಂಡು ಒಳಗಡೆ ಹೋದರು. ಆ ಮಗು ನೋಡಿ ಕರಳು ಚುರುಕಂತು. ಈಗ ಬದುಕೊಂಡಿದೆ ಮಗು, ಈಗಿದೆ, ಚೆನ್ನಾಗಿ ಮಾತಾಡ್ತಾ ಇದೆ. ಆಪ್ರೇಷನ್ ಸರಿ ಆಗದೆ ಹೋದರೆ 45 ನಿಮಿಷದಲ್ಲಿ ಮಗು ಸತ್ತೋಗ್ಬಿಡುತ್ತೆ, ಬದುಕೋ ಚಾನ್ಸ್ ಕಮ್ಮಿ. ಉತ್ತೇಜನ ಕೊಡೋಣ ಅಂಥೇಳಿ ಅದು ತಲೆ ತಟ್ಬಿಟ್ಟು, ಡೋಂಟ್ ವರಿ ಚೈಲ್ಡ್, ಯು ವಿಲ್ ಬಿ ಆಲ್ ರೈಟ್ ಅಂದ್ರಂತೆ. ಆ ಮಗು ತಲೆ ಎತ್ತಿ ಹಿಂಗೆ ನೋಡಿಬಿಟ್ಟು, ಐ ಆಮ್ ನಾಟ್ ವರಿಡ್ ಡಾಕ್ಟರ್, ಬಟ್ ಐ ಹ್ಯಾವ್ ಎ ಕ್ವಶನ್ ಟು ಆಸ್ಕ್. ಒಂದು ಪ್ರಶ್ನೆ ಇದೆ ಅಂತ. ಪ್ರಶ್ನೆನಾ? ಏನು ಪ್ರಶ್ನೆ ನಿಂದು ಅಂತ ಅವ್ರು ಕೇಳಿದರು. ಡಾಕ್ಟ್ರ್ ಎಲ್ಲರೂ ಹೇಳ್ತಾರೆ ಹಾಸ್ಪಿಟ್ಲಲ್ಲಿ ದಟ್ ಐ ಹ್ಯಾವ್ ಟು ಅಂಡರ್ಗೋ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತಾರೆ. ಡಸ್ ಇಟ್ ಮೀನ್ ಯು ಓಪನ್ ಮೈ ಹಾರ್ಟ್ ಕಂಪ್ಲೀಟ್ಲಿ? ಹೃದಯ ಪೂರ್ತಿ ಓಪನ್ ಮಾಡಿಬಿಡ್ತೀರಾ ಅಂತ ಕೇಳಿದ್ವಿ. ಇವ್ರು ಚಿಂತೆ ಮಾಡಬೇಡಮ್ಮ, ನೀನು ನೋವೇ ಗೊತ್ತಾಗಲ್ಲ ಅಂತ ಇವ್ರಂದರು. ಪ್ರಶ್ನೆ ಅದಲ್ಲ ಸರ್, ನನ್ನ ಪ್ರಶ್ನೆ ಬೇರೆ ಇದೆ. ಏನೇನು ಪ್ರಶ್ನೆ? ಆ ಹುಡುಗಿ ಹೇಳ್ತಾಳೆ, ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಮುಖ ತೊಳಿಸಿ ಕುಂಕುಮ ಹಚ್ಚಿ ದೇವ್ರ ಮಂತ್ರ ಹೇಳುವಾಗ ಹೇಳ್ತಾಳೆ, ನೀನು ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ನೀವು ನಾನು ಹೃದಯ ಕೊರೆದಾಗ ಒಳಗಡೆ ಭಗವಂತ ಇದ್ದಾನ ನೋಡಿಬಿಡ್ತೀರಾ? ಇದ್ದರೆ ಹೇಗಿದ್ದಾನೆ ನೋಡಿ, ನನಗೆ ಆರಾಮಾದ್ಮೇಲೆ ಹೇಳ್ತೀರಾ ಹೇಗಿದ್ದಾನೆ ಅಂತ.